ದಿವಸ ರಣಭೂಮಿಯಲ್ಲಿ ರಕ್ತಬೀಜಾಸುರ ಹಾಗೂ ನಿಶುಂಭನ ಸಂಹಾರ ಮಾಡಿದಳು ಅಂತಕ್ಕಂಥ ವಿಚಾರವನ್ನ ತಿಳ್ಕೊಂಡು ಬಂದಿರತಕ್ಕಂಥವರಾಗಿದ್ದೆ. 15ನೇ ಅಧ್ಯಾಯದಲ್ಲಿ ಯಾವಾಗ ಆ ರಣಭೂಮಿಯೊಳಗ ಶುಂಭ ನೋಡಿದ ತಮ್ಮನಾಗಿರ್ತಕ್ಕಂಥ ನಿಶುಂಭನ ಚೆಂಡು ಕೊನೆಯವರೆಗೂ ಹೊರಳಾಡಿದ್ದನ್ನು ಕಂಡು, ರುಂಡ ಮುಂಡ ಅಂಗಾಂಗಗಳು ಬೇರ್ಪಟ್ಟದ್ದನ್ನು ಕಂಡು ಶುಂಭ, ಅಯ್ಯೋ ಎನ್ನ ಬಲಗೈ ಬಂಟ ಹೋದನೆ, ಎನ್ನ ಸಾಮರ್ಥ್ಯ ಮರೆಯಾಯಿತೆ. ಆ ನಿಶುಂಭನ ರುಂಡ ಮುಂಡಗಳನ್ನ ಮುಂದಿಟ್ಟುಕೊಂಡು ಶುಂಭ ಗೊಳೋ ಎಂದು ಅಳಲಿಕ್ಕೆ ಪ್ರಾರಂಭ ಮಾಡಿದ. ನೀನೇ ಹೋದ ಮೇಲೆ ಯಾರಿಗಾಗಿ ಸಿರಿ ಸಂಪತ್ತು, ಯಾರಿಗಾಗಿ ಅಧಿಕಾರ ವೈಭೋಗ, ಇನ್ನಾರಿಗಾಗಿ ನಾನು ಬದುಕಬೇಕು? ನಾನು ಸಾವುದುಚಿತ ಎಂದ. ಸಾವುದುಚಿತ. ದುಃಖಪಟ್ಟ, ಕಣ್ಣೀರು ಹಾಕಿದ, ರಣಭೂಮಿಯಲ್ಲಿ ತನ್ನ ಸೈನ್ಯ ಅಳಿದಿರುವಂಥದ್ದನ್ನು, ರಕ್ತದ ಕೋಡಿಯನ್ನು ನೋಡಿದ, ಹೆಣಗಳ ರಾಶಿಯನ್ನು ನೋಡಿದ. ದುಃಖ ತಪ್ತನಾಗಿರ್ತಕ್ಕಂಥ ಶುಂಭ ಸಾವರಿಸಿಕೊಂಡ. ಅತ್ಯಂತ ಕೋಪದಿಂದ ಎದ್ದು ನಿಂತ ರಣಭೂಮಿಯಲ್ಲಿ ಶುಂಭ ಹಲ್ಲು ಕಡಿಯುತ್ತಿದ್ದಾನೆ. ದೇವಿಯೊಡನೆ ಕೂಗಿ ಮಾತನಾಡತೊಡಗಿದ. ಮಾತಾಡ್ಲಿಕ್ಕತ್ತ ದೇವಿ ಜೊತೆ, ಎಲೆ ದುಷ್ಟ ಸ್ತ್ರೀಯಳೇ, ನಿನ್ನ ಗರ್ವದಿಂದ ನಮ್ಮ ಮೇಲೆ ಯುದ್ಧ ಮಾಡಿ ನಿನ್ನನ್ನೇ ನೀನು ಕೊಂದುಕೊಂಡೆ ತಿಳಿದುಕೋ ಅಂದವ. ವಿನಾಕಾರಣ ನಮ್ಮ ಜೊತೆ ಯುದ್ಧ ಮಾಡಿ ನಿನ್ನ ಸಾವು ನೀನೇ ತಂದುಕೊಳ್ಳಕತ್ತಿ ಅಂದ ಶುಂಭ. ನೀನೇ ತಂದುಕೊಳ್ಳಕ, ನಿನ್ನ ಬಲವೆಷ್ಟು ನೋಡುತ್ತೇನೆ ಇಷ್ಟಂದ. ಆಗ ತಾಯಿ ಉತ್ತರ ಕೊಡ್ತಾಳೆ, ಎಲ್ಲೋ ಮೂಢನೆ, ಈ 3 ಲೋಕದೊಳಗೆ ನನಗೆ ಕರುಣೆ ಎಂಬರು, ದುಷ್ಟೆ ಎಂದವರಿಗೆ ದುಷ್ಟಳಾಗಿಯೇ ಇದ್ದೇನೆ ಅಂದಳಕ್ಕೆ. ಭಾವದಂತೆ ಭಗವಂತ, ನಮ್ಮ ಭಾವನೆ ಹೆಂಗಿರ್ತದ ಹಂಗೆ ದೇವ್ರು ಕೂಡ ಫಲ ಕೊಡ್ತಾನೆ. ನಾವು ಕೆಟ್ಟ ಭಾವನೆ ಇಟ್ಕೊಂಡು ದೇವ್ರ ಹತ್ರ ಹೋದ್ರೆ ಕೆಟ್ಟ ಫಲಗಳೇ ಸಿಗ್ತಾವಲ್ಲ. ಆಗ ತಾಯಿ ಅಂತಳ, ಇಲ್ಲಿ ತನಕ ನನಗೆ ದುಷ್ಟಿ ಎಂದವರು ಯಾರಿಲ್ಲ, ಕರುಣಾಮಯಿ ಎಂದವರೇ, ದುಷ್ಟರಿಗೆ ದುಷ್ಟಿಯಾಗಿಯೇ ತೋರುವೆ ಎಂದಳು. ದುಷ್ಟರಿಗೆ ದುಷ್ಟಿಯಾಗಿ ತೋರು. ಈ 3 ಲೋಕದೊಳಗ ತಾಯಿಗೆ ಕರುಣಾಮಯಿ ಅಂತಕ್ಕಂಥ ಬಿರಿದೆ. ಎಲ್ಲ ದೇವತೆಗಳು ನೋಡುವಂತೆ ಬಲವನ್ನು ಕೊಂದಿದ್ದೀಯಾ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಗರ್ವದಿಂದ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀಯಲ್ಲ, ನಿನಗೆ ಈ ರಣಭೂಮಿಯಲ್ಲಿ ನಿನ್ನನ್ನು ಕತ್ತರಿಸಿ ರಣಚಂಡಿಗೆ ಆಹುತಿ ಮಾಡ್ತೀನಿ ಅಂತ ಭೂಮಿ ಮುಟ್ಟಿ ಶಪಥ ಮಾಡಿದ ಶುಂಭ ಮಹಾರಾಜ. ಆಗಂತಾಳೆ ಅಸುರೇಂದ್ರ, ಶುಂಭ ವಿಚಾರ ಮಾಡಿ ನೋಡು, ಈ ಜಗತ್ತೆಲ್ಲವೂ ನನ್ನ ರೂಪ ತಿಳಿದು ನೋಡು. ಜಗದ ಮಹಿಮೆ ಎಲ್ಲವೂ ನನ್ನದೇ ಆಗಿದೆ. ನನ್ನಲ್ಲೇ ಹುಟ್ಟಿ ನನ್ನಲ್ಲೇ ಅಳಿಯುತ್ತಿದೆ. ಹೀಗಿರುವಾಗ ನಿನ್ನ ಬೆಲವೆಲ್ಲವೂ ನನ್ನ ಮಾಯೆಯ ಸೃಷ್ಟಿ ಅಂತಾಳಕ್ಕಿ. ಅಣುರೇಣು ತೃಣಕಾಷ್ಟ ಎಲ್ಲದರಲ್ಲಿ ಕೂಡ ತಾಯಿ ಶಕ್ತಿ ಇದೆ ಅಲ್ವಾ. ಇಷ್ಟ ಅನುತಲನೆ ಆ ದೇವಿ ಹೇಳಿದ್ದನ್ನು ಕೇಳಿ ಕಿಡಿಕಿಡಿಯಾಗಿ ರೋಷದಿಂದ ಸೂರ್ಯನ ತೇಜಸ್ಸೇ ಅಳಿಯುವಷ್ಟು ಹೊಳಪುಳ್ಳಂತಹ ಬಾಣಗಳನ್ನು ತೆಗೆದುಕೊಂಡು ದೇವಿಯ ಮೇಲೆ ಪ್ರಯೋಗ ಮಾಡಿದ ಶುಂಭ ಮಹಾರಾಜ. ದೇವಿಯ ಮೇಲೆ ಪ್ರಯೋಗ ಮಾಡಿದ. ದೇವಿಯು 100 ಬಾಣಗಳಿಂದ ಶುಂಭನ ರಕ್ತ ಕಾರುವಂತೆ ಹೊಡೆದಳು. ಸಾಮಾನ್ಯಳಲ್ಲ ತಾಯಿ, 100 ಬಾಣಗಳಿಂದ ರಕ್ತ ಕಾರುವಂತೆ ಶುಂಭನಿಗೆ ಹೊಡಿತಾಳೆ. ಅವನ ಸೈರಿಸಿಕೊಂಡಂತ ಶುಂಭನು ಕೂಡ ಬಾಣಗಳ ಮಳೆಯನ್ನೇ ದೇವಿಯ ಮೇಲೆ ಸುರಿಲಿಕ್ಕತ್ತ. ಇಬ್ಬರ ಯುದ್ಧದ ಆ ದಾರುಣ್ಯವಾದ ಯುದ್ಧದಿಂದ 3 ಲೋಕವೇ ಕಂಪಿಸಿದವು. ಶುಂಭನ ಬಾಣದಿಂದ ನೊಂದಂತ ದೇವಿ ಕೋಪದಿಂದ ಶುಂಭನ ಬಾಣಗಳಿಗೆ ಹೊಡೆದು ಆತನನ್ನು ಕೂಡ ಬಳಲುವಂತೆ ಮಾಡಿದಳು.
ಯಾವಾಗ ಪರಸ್ಪರ ಇಬ್ರು ಕೂಡ ಯುದ್ಧವನ್ನು ಮಾಡ್ತಿರ್ಬೇಕಾದಾಗ ಅಸುರನು ಪ್ರಯೋಗಿಸಿದಂತ ಬಾಣ ದೇವಿಗೆ ತಾಕಿದ ಕ್ಷಣವೇ ದೇವಿ ಕೂಡ ಕೆಂಡಮಂಡಲವಾದಳು, ಉಗ್ರ ರೂಪ ತಾಳಿದಳು. ಈ ದಾನವ ಬಹಳ ಉದ್ದಂಡನಿದ್ದಾನೆ ಅಂತ ತಿಳ್ಕೊಂಡು ದಿವ್ಯವಾಗಿರ್ತಕ್ಕಂಥ 2 ಬಾಣಗಳಿಂದ ಆ ಶುಂಭನನ್ನ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ನಡುಗಿಸ್ತಾ ಇದ್ದಾಳೆ. ಏನ ಶುಂಭನ ಆರ್ಭಟ, ಕಾಲ್ಭೈರವನಂತೆ ಎದ್ದ, ವೀರಾವೇಶದಿಂದ ಎದ್ದ. ಅವನ ಅಬ್ಬರಿಸಿದ ಶಬ್ದಕ್ಕೆ ಸಿಂಹವೇ ಕೂಡ ಬೆದರಿ ಬೆಚ್ಚಿತು. ಶುಂಭನ ಆರ್ಭಟಕ್ಕ ಈ ಕಡೆ ಎಲ್ಲ ದೇವತೆಗಳು ಒಂದು ಕ್ಷಣ ಮೂರ್ಛೆ ಕವಿದಂತಾಯಿತು. ಶುಂಭನ ಆರ್ಭಟಕ್ಕೆ ಮಾರಿ ದೈತ್ಯನ ಕೂಗಿಗೆ ಶಿವನ ಎದೆ ಜಲ್ಲೆಂದಿತು, ವಿಷ್ಣುವಿನ ಶರೀರ ನಡಗಿತು. ಅರ್ಧ ನಿಮಿಷ ಇಂತಹ ಅನುಭವ ಋಷಭನಿಗೂ ಆಯಿತು ಅಂತದೆ. ಎಷ್ಟು ಉಗ್ರತರನಾಗಿ ಆತನ ಗರ್ಜನೆ ಇರಬೇಕು ಲೆಕ್ಕ ಹಾಕ್ರಿ. ತಿಳಿದುಕೋ ಬಸವೇಶ, ಶುಂಭನ ಕೈಯಲ್ಲಿರ್ತಕ್ಕಂಥ ಅಲಗಿನ ಹೊಳಪು ಏನೋ ಶುಂಭನ ಕೈಯಾಗೊಂದು ಹಲಗಿನ ಹೊಳಪೇನಿತ್ತಲ್ಲ, ಆ ಅಲಗಿನ ಬೆಳಕು, ಆ ಕತ್ತಿಯ ಬೆಳಕು 1000 ಸೂರ್ಯರ ತೇಜಸ್ಸಿಗಿಂತ ಅಧಿಕವಾಗಿರ್ತಕ್ಕಂಥ ತಾಪಮಾನ. ಅದರ ತಾಪಕ್ಕೆ ಸಮುದ್ರದ ನೀರು ಕುದಿಯಿತು. ಶುಂಭನ ಅಸ್ತ್ರ ಏನು ಸಾಮಾನ್ಯ ಅಲ್ರಿ, ಹೌದಾ? ಸಮುದ್ರದ ನೀರು ಕುದಿಯುವಂತೆ, ತಾರೆಗಳು ಸಿಡಿಯುವಂತೆ, ನೆಲ ಬಿರಿಯುವಂತೆ, ಆಕಾಶ ಆರ್ಭಟಿಸುವಂತೆ ತೋರಿತ್ತು ಅಂತ ಶುಂಭನನ ವರ್ಣನೆಯಲ್ಲಿ. ಆ ಅಸ್ತ್ರವನ್ನು ಪ್ರಯೋಗಿಸಿದಾಗ ಆ ಶೂಲದಿಂದ ಪರಬ್ರಹ್ಮ ರೂಪಿಣಿಯಾಗಿರ್ತಕ್ಕಂಥ ದೇವಿ ತನ್ನಲ್ಲಿರ್ತಕ್ಕಂತಹ ಆ ಸುದರ್ಶನಾಸ್ತ್ರವನ್ನು ತೆಗೆದುಕೊಂಡು ಆ ಅಸ್ತ್ರವನ್ನು ಕತ್ತರಿಸಿ ಹಾಕಿಬಿಡ್ತಾ ಇದ್ದಾಳೆ. ದೇವಿಯ ಖಡ್ಗದಿಂದ ಮರಳಿ ಹೊಡಿತಾನೆ ಶುಂಭ, ಆದರೆ ಅವುಗಳನ್ನು ತಪ್ಪಿಸಿಕೊಂಡು ಮತ್ತೆ ಬಲ ಪ್ರಯೋಗವನ್ನು ಮಾಡ್ತಾ ಇದ್ದಾಳೆ ಶಾಂಭವಿ. ಅವನ ಅಸ್ತ್ರಗಳನ್ನು ಕತ್ತರಿಸಿ ಹಾಕ್ತಾ ಇದ್ದಾಳೆ. ಏನ ಉಗ್ರತರನಾಗಿರ್ತಕ್ಕಂಥ ಯುದ್ಧವದು. ಅತ್ಯಂತ ಕೋಪದಿಂದ ಶುಂಭ ಬಹು ಭಯಂಕರವಾಗಿರ್ತಕ್ಕಂಥ ಗದೆಯನ್ನು ಎತ್ತಿದಾಗ ಅದರ ಉರಿಯು ರಾಶಿಯಾಗಿ ಹೊಮ್ಮಿತು. ಮುಂಗಾರಿನ ಮೋಡದಂತೆ ಅದರ ಹೊಗೆ ಕವಿಯಿತು. ಗರ್ವದಿಂದ ಆತ ತನ್ನ ಎಡಗಾಲನ್ನು ಮುಂದಿಟ್ಟು ಸಪ್ತ ಸಮುದ್ರಗಳೇ ಕಲಕುವಂತೆ ಗದೆಯಿಂದ ಹೊಯ್ದು ಬಿಟ್ಟ. ಹಾಗಿದೆ ನೋಡಿ ಶುಂಭನ ಶೌರ್ಯ, ಶುಂಭನ ಸಾಹಸ. ನಾ ಮೊದಲೇ ಹೇಳಿದೆ, ದೇವತೆಗಳಿಗೆ ಯುಕ್ತಿ ಜಾಸ್ತಿ, ರಾಕ್ಷಸರಿಗೆ ಶಕ್ತಿ ಜಾಸ್ತಿ. ಇಲ್ಲಿ ರಕ್ಕಸನಾಗಿರ್ತಕ್ಕಂಥ ಶುಂಭ ವರ್ಣನೆಯನ್ನ ನೋಡಿಕೊಂಡು ಬರ್ತಾ ಇದ್ದೇವೆ. ದೇವಿಯು ತನ್ನ ಗದೆಯನ್ನು ತಪ್ಪಿಸಿ ಮಿಂಚಿನಂತೆ ಬೀಳುವ ಆ ಗದೆಯನ್ನು 3 ತುಂಡಾಗಿ ವಜ್ರಾಯುಧದಿಂದ ಕತ್ತರಿಸಿಬಿಟ್ಟಳು. ಅಂತಹ ಘೋರವಾಗಿರ್ತಕ್ಕಂಥ ಯುದ್ಧ ನಡೀತಿರುವ ಸಂದರ್ಭದೊಳಗ ಆ ತಾಯಿ ಅನೇಕ ವಿಧವಾಗಿರ್ತಕ್ಕಂತಹ ಶುಂಭ ಮುಷ್ಟಿಯಿಂದ ಹೊಡೆದಾಕ್ಷಣ ದೇವಿಗೆ ಬಹಳ ಕೋಪ ಉಂಟಾಯಿತು. ಎಷ್ಟು ಉಗ್ರ ಅವನಿಗೆ! ತನ್ನ ತಮ್ಮನನ್ನು ಕಳೆದುಕೊಂಡ, ತನ್ನ ಸೈನ್ಯವನ್ನು ಕಳೆದುಕೊಂಡ, ತನ್ನ ಸರ್ವಸ್ವವೇ ಕಳೆದುಕೊಂಡ ಮೇಲೆ ಈ ಜೀವನವೇ ಬೇಡ ಅನ್ನುವಂಥ ವೈರಾಗ್ಯ ಶುಂಭನಿಗೆ ಬಂತು. ಅತ್ಯಂತ ಕೋಪ ಹುಟ್ಟಿ ತನ್ನ ಮುಷ್ಟಿಯಿಂದ ದೇವಿ ಮುಖಕ್ಕೆ ಒಂದು ಕುಂತಿದ್ದ. ತಾಯಿಯು ಕೂಡ ಕಡು ಕೋಪದಿಂದಲೇ ಮತ್ತೆ ಮರಳಿ ಅವನ ಮುಖಕ್ಕೆ ಗುದ್ದಿ ಬಿಟ್ಟಳು, ಹೊಡೆದು ಬಿಟ್ಟಳು. ಮುಖಕ್ಕೆ ಹೊಡೆದು ಬಿಟ್ಟು ಏನು ವೀರಾವೇಶ! ಇಬ್ಬರಲ್ಲಿಯೂ ಕೂಡ ದೇವತೆಗಳಂತಾರೆ, ಅಯ್ಯೋ ಇವರಿಬ್ಬರು ಸಮಬಲದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಯಾರು ಗೆಲ್ಲುವರೋ ಯಾರು ಸೋಲುವರೋ ನೋಡಬೇಕು ಅನ್ನುವಂಥ ಕುತೂಹಲ ಆಕಾಶದಲ್ಲಿ ನಿಂತು ದೇವತೆಗಳು ನೋಡ್ತಾ ಇದ್ದಾರೆ. ರಥವನೇರಿ ಬಂದಿರತಕ್ಕಂಥ ಶುಂಭ ಬತ್ತಳಿಕೆಯೊಳಗಿನ ಬಾಣಗಳನ್ನು ತೆಗೆದುಕೊಂಡು ಬಗೆಯ ಅಸ್ತ್ರಗಳಿಂದ ದೇವಿಗೆ ಗಾಯಗೊಳಿಸ್ತಾ ಇದ್ದಾನೆ. ಶಾಂಭವಿಯು ಕೂಡ ಸಿಂಹವಾಹಿನಿಯಾಗಿ ತಾನು ಸಹಿತ ತನ್ನಲ್ಲಿರ್ತಕ್ಕಂಥ ಅಸ್ತ್ರಗಳನ್ನು ತೆಗೆದುಕೊಂಡು ಧನುವನ್ನೇರಿಸಿ
ಸಿಂಚನಿಗೆ ಬಾಣವನ್ನು ನೋಡಿ ಜೋರಾಗಿ ಕಿವಿಯ ತನಕ ಎಳೆದು ಆ ಶುಂಭ ಮಹಾರಾಜನ ರಥದ ಧ್ವಜವನ್ನು ಹಾರಿಸಿಬಿಡ್ತಾ ಇದ್ದಾಳೆ. ಧ್ವಜವನ್ನು ಹಾರಿಸಿಬಿಡ್ತಾ ಇದ್ದಾಳೆ. ಧ್ವಜ ನಂತರದಲ್ಲಿಯೇ ಮತ್ತೆ ಬತ್ತಳಿಕೆಯೊಳಗಿನ ಬಾಣವನ್ನು ತೆಗೆದುಕೊಂಡು ಶುಂಭ ಮಹಾರಾಜನ ಸಾರಥಿಯ ಎದೆ ಕವಚ ಬಿರಿಯುವಂತೆ ಹೊಡಿತಾ ಇದ್ದಾಳೆ. ಶಾಂಭವಿ ಪರಾಂಬೆ ಎದೆ ಕವಚ ಬಿರಿಯುವಂತೆ ಹೊಡಿತಾ ಇದ್ದಾಳೆ. ಹೀಗೆ ರಥದ ಗಾಲಿಯನ್ನು ಮುರಿದಳು, ರಥಿಕನನ್ನು ಆರಿಸಿದಳು. ಭೂಮಿಯ ಮೇಲೆ ಚಂಗನೆ ಜಿಗಿದ ತನ್ನಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ತೆಗೆದುಕೊಂಡು ಮುಷ್ಟಿಯನ್ನ ಮಾಡಿ, ಶುಂಭನೆಂದರೆ ಸಾಮಾನ್ಯನೇ, ಜಗಜಟ್ಟಿ, ಆಕಾಶಕಾಯ, ದೈತ್ಯ ದೇಹ, ಕಪ್ಪನೆ ಮುಖ, ಕೋರೆ ಹಲ್ಲುಗಳು, ಉಗ್ರತರವಾಗಿರ್ತಕ್ಕಂಥ ಕಣ್ಣು, ಆತ ಹುಟ್ಟಿರ್ತಕ್ಕಂಥ ಕಪ್ಪನೆಯ ಉಡುಗೆ, ಎದೆ ಕವಚ, ಅಜಾನುಬಾಹು. ಶುಂಭನನ್ನು ನೋಡಿದರೆ ಸಾಕು ಎದೆ ಜುಮ್ಮೆನಬೇಕು, ಅಷ್ಟು ಕ್ರೂರ ರೂಪ ಶುಂಭನದಾಗಿತ್ತು. ಇಂಥ ಯಾವ ಶುಂಭ ಇತ್ತ ಕಡೆ ಜಗನ್ಮಾತೆಯಾಗಿರ್ತಕ್ಕಂತಹ ಬಗಳಾಮುಖಿ, ಹುಟ್ಟಿರ್ತಕ್ಕಂಥ ಕೆಂಪು ಸೀರೆ, 18 ಕೈಗಳು, 18 ಕೈಗಳಲ್ಲಿ ಆಯುಧ, ವಜ್ರ ಖಚಿತ ಕಿರೀಟ, ರತ್ನ ಖಚಿತ ಆಭರಣ, ಉಗ್ರನಾಗಿ ಬಿಟ್ಲ. ಆ ತಾಯಿ ಕೂಡ ಉಗ್ರಳಾದಳು. ಹೇಗೆ ಅವ ರಥದಿಂದ ಬಿದ್ದನೋ, ಶಾಂಭವಿಯು ಸಿಂಹದಿಂದ ಎದ್ದು ಬಂದಳು. ಕೋಪ ಹುಟ್ಟಿತು. ಯಾವಾಗ ರಥದ ಗಾಲಿ ಮುರಿದಾಗ ಶುಂಭ ಮಹಾರಾಜ ಓಡಿ ಬಂದು ತನ್ನ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಜೋರಾಗಿ ದೇವಿಯ ಮುಖಕ್ಕೆ ಗುದ್ದಿ ಬಿಟ್ಟ. ಕೋಪ ಬಂತು, ರಣಚಂಡಿ ಆಗ್ಬಿಟ್ಲು. ಮರಳಿ ಆಕೆಯು ಸಹಿತ ಆ ಶುಂಭ ಮಹಾರಾಜನಿಗೂ ಕೂಡ ತನ್ನ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಅವನ ಮುಖದ ಮೇಲೆ ಆಕೆಯು ಕೂಡ ಪ್ರತ್ಯುತ್ತರವಾಗಿ ಗುದ್ದಿ ಬಿಟ್ಲು. ಪರಸ್ಪರ ಒಬ್ಬರೊಬ್ಬರು ಮುಷ್ಟಿ ಯುದ್ಧದಲ್ಲಿ ಸೋಲದಂತಾದರು. ಏನ ಶುಂಭನ ಆರ್ಭಟ, ದೇವಿ ಆರ್ಭಟ, ದೇವತೆಗಳು ಗಡ 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 ನಡಗಲಿಕ್ಕತ್ತರು. ಯಾವಾಗ ಶುಂಭ ಈ ದೇವಿಗೆ ಹೊಡಿಬೇಕು ಅಂತೇಳಿ ಓಡಿ ಬಂದಾಗ ಥಟ್ಟನೆ ಮಾಯವಾಗಿ ತಪ್ಪಿಸಿಕೊಂಡು ಸಿಗದಂತೆ ದೇವಿ ಆಕಾಶಕ್ಕೆ ಜಿಗಿದು ಬಿಟ್ಟಳು. ನೋಡಿ ಹೇಗದು ಯುದ್ಧ. ದೇವಿನೇ ಪೆಟ್ಟನ್ನು ತಪ್ಪಿಸಿಕೊಳ್ಳಲು ಆಕಾಶಕ್ಕೆ ಜಿಗಿದಳು. ನೋಡಿದ ಮೇಲೆ, ಏ ದುಷ್ಟಳೆ, ನಿನ್ನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ ಅಂತೇಳಿ ಇವನು ಸಹಿತ ಜಿಂಕಿಯಂತೆ ಚಂಗನೆ ಆಕಾಶಕ್ಕೆ ಜಿಗಿದು ಬಿಟ್ಟ. ಆಕಾಶದಲ್ಲಿ ನಡೆಯಿತು ಯುದ್ಧ. ಏನು, ಭೂಮಿಯ ಮೇಲೆ ಒಂದು ಗ್ರಹದ ಮೇಲೆ ಜಿಗಿದು ಬಿಟ್ರು. ಆ ಗ್ರಹದ ಮೇಲೆ ಕೇವಲ ಇಬ್ಬರೇ. ಮತ್ತೆ ಶುಂಭ ದೇವಿಯ ಮುಖಕ್ಕೆ ಗುದ್ದುತ್ತಾ ಇದ್ದಾನೆ, ದೇವಿಯು ಆ ಶುಂಭನ ಮುಖಕ್ಕೆ ಗುದ್ದುತ್ತಾ ಇದ್ದಾಳೆ. ಪರಸ್ಪರ ಮೊಳಕಾಲು ನೆಲಕಚ್ಚಿ ಒಬ್ಬರೊಬ್ಬರ ದ್ವೇಷ ಎಷ್ಟಿತ್ತು ಅಂತಂದ್ರೆ, ಇವನು ಸಂಹಾರ ಮಾಡಬೇಕಂತಾನ, ಇವನು ಕೊಲ್ಲಬೇಕು. ಹೀಗೆ ಒಬ್ಬರೊಬ್ಬರು ಮುಷ್ಟಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ನೆಲಕ್ಕೆ ಮೊಳಕಾಲಚ್ಚಿಯೂ ಕೂಡ ಅದೆಷ್ಟು ದ್ವೇಷವಿತ್ತು ಅಂತಂದ್ರೆ, ಶಾಂಭವಿ ಅವನಿಗೆ ತನ್ನ ಅಸ್ತ್ರ, ತನ್ನ ಮುಷ್ಟಿಯಿಂದ ಗುದ್ದಿ 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 ಗಾಯಗೊಳಿಸಿದಾಳೆ. ಆದರೂ ಬಿಡಲಿಲ್ಲ ಶುಂಭ. ಅವಳಿಗೆ ಪ್ರತ್ಯುತ್ತರವಾಗಿ ತಾನು ಕೂಡ ಅವಳ ಮುಖಕ್ಕೆ ಗುದ್ದುತ್ತಾ ಇದ್ದಾನೆ. ಒಬ್ಬರೊಬ್ಬರು ಸೋಲುತ್ತಿಲ್ಲ, ಒಬ್ಬರೊಬ್ಬರು ಸೋಲುತ್ತಿಲ್ಲ. ಹೀಗಿರುವಾಗ ಅವರಿಬ್ಬರು ಏಕಕಾಲದಲ್ಲಿ ಮತ್ತೆ ಆ ಗ್ರಹದಿಂದ ಚಂಗನೆ ಭೂಮಿಯ ಮೇಲೆ ಧಪ್ಪಂತ ಬಿದ್ರು. ಎಷ್ಟು ಪೆಟ್ಟು ಬಿದ್ದಿರ್ಬೇಕು ಅವರಿಗಿಬ್ಬರಿಗೂ. ಸರಿ ಸಮಾನವಾಗಿ ಹೊಡೆದಾಡ್ತಾ ಇದ್ದಾರೆ. ಭೂಮಿಯ ಮೇಲೆ ದಪ್ಪೆಂತು ಬಿದ್ದ ಬಳಿಕ ಚಂಡಿನಂತೆ ಮತ್ತೆ ಪುಟಿದೆದ್ದ ಶುಂಭ, ಜಿಂಕೆಯಂತೆ ಮತ್ತೆ ಪುಟಿದೆದ್ದಳು ಶಾಂಭವಿ. ಮತ್ತೆ ಮುಷ್ಟಿಯಿಂದ ಶಾಂಭವಿ ಶುಂಭನ ಎದೆಗೆ ಹೊಡಿತಾ ಇದ್ದಾಳೆ. ಈ ರೀತಿಯಾಗಿ ಅನೇಕ ದಿನಗಳ ಪರ್ಯಂತ ಪ್ರಾಣವನ್ನು ಲೆಕ್ಕಿಸದಲೇ ಬಡಿದಾಡ್ತಾ ಇದ್ದಾರೆ. ಪ್ರಾಣವನ್ನು ಲೆಕ್ಕಿಸದಲೇ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇವರಿಬ್ಬರ ಕಣ್ಣಿನ ಕಿಡಿ, ಶುಂಭ ಬಿಡ್ತಕ್ಕಂಥ ಕಣ್ಣಿನ ಕಿಡಿ, ಆ ಕಿಡಿ ಸಮುದ್ರಕ್ಕೆ ಬಿದ್ದಾಗ ಸಮುದ್ರದ ನೀರು ಕತ 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 ಕುದಿದು ಧ್ರುವ ಮಂಡಲಕ್ಕೆ ಚಿಮ್ಮಿ ಬಿಟ್ಟಿತ್ತು ನೀರು. ಎಷ್ಟು ಬೆಂಕಿ ಕಿಡಿಯನ್ನು ಕಣ್ಣಿನಿಂದ ಶುಂಭ ಶಾಂಭವಿ ಕಿಡಿಗಳನ್ನು ಉಗುಳ್ತಾ ಇದ್ರು. ಅವನ ಬಿಸಿ ಉಸಿರು, ಆ ದೇವಿಯ ತೇಕುಸುರು ಹೊಗೆಯಂತೆ ಹೊರಗೆ ಬರ್ತಾ ಇದೆ. ಎಷ್ಟು ಅವರಿಬ್ಬರು ಘೋರತರವಾಗಿರ್ತಕ್ಕಂಥ ಯುದ್ಧ ಮಾಡ್ತಾ ಇದ್ರು ಅನ್ನೋದನ್ನ ತಿಳ್ಕೊಳ್ಬೇಕಾಗ್ತದೆ. ದಿಟ್ಟರಾದ ದೇವಿ ಶುಂಭ ತುಳಿತಕ್ಕೆ ಭೂಮಿ ಪುಡಿ ಪುಡಿಯಾಯಿತು.
ಏನು ಒಬ್ರದೊಬ್ರು ಕೈ ಹಿಡ್ಕೊಂಡು ಒತ್ತಾಡ್ಲಿಕ್ಕತ್ತಲ್ಲ, ಅವರಿಬ್ಬರು ಹೆಜ್ಜೆ ತೊಳಿತಕ್ಕ ಭೂಮಿ ಹುಡಿ ಹುಡಿಯಾಗಿ ಇಡೀ ಬ್ರಹ್ಮಾಂಡವೇ ಧೂಳು ಮುಚ್ಚಿಬಿಟ್ಟಿತ್ತು ಅಂದ್ರೆ ಯಾವ ರೀತಿಯಾಗಿ ಭೂ ತುಳಿತಾ ಇತ್ತಲ್ಲಿ ವಿಚಾರ ಮಾಡ್ರಿ, ಯಾವ ರೀತಿ ಭೂಮಿಯ ತುಳಿತ. ಹೀಗೆ ಈ ಶುಂಭ ಮಧುಕೈಟವರನ್ನು ಮೀರಿಸಿದ, ಮಹಿಷಾಸುರನನ್ನ ಯುದ್ಧದಲ್ಲಿ ಮೀರಿಸಿದ. ಅಷ್ಟೊಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಶುಂಭ ಮಹಾರಾಜ ಪರ್ವತಗಳನ್ನೇ ಕಿತ್ತಿ ದೇವಿಯ ಮೇಲೆ ಎಸೆದ. ಗ್ರಹಗಳನ್ನೇ ತನ್ನ ಎಡಗಾಲಿನಿಗೆ ಚೆಂಡಿನಂತೆ ಒದ್ದು ಬಿಟ್ಟ. ಅಷ್ಟು ಕೋಪ ಶುಂಭನಿಗೆ ಬಂತು. ಇಬ್ರು ಕೂಡ ದೃಷ್ಟಿ ಚದಲದೆ, ಕಣ್ಣು ಪಿಳಕಿಸಲಾರ್ದಂಗ ಒಂದು ದಿನ ಎರಡು ದಿನ ಅಲ್ಲ, ಯುಗ ಪರ್ಯಂತರ ದೃಷ್ಟಿ ಚದಲದೆ ಪಟ್ಟು ಸ್ಥಾನವಿಳಿದು ತೆಕ್ಕೆಗೆ ಹಚ್ಚಿಕೊಂಡು ಒಬ್ಬರದೊಬ್ಬರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಒಬ್ಬರ ಮೇಲೊಬ್ಬರು ಬಿದ್ದು ಗುದ್ದಾಡ್ತಿದ್ದಾರೆ. ಕೋಪಗೊಂಡಿರ್ತಕ್ಕಂಥ ಶುಂಭ ದೇವಿಗೆ ಧಪ್ಪೆಂದು ಒದ್ದು ಬಿಟ್ಟ. ಶುಂಭ ಮರಳಿ ತಪ್ಪಿಸಿಕೊಂಡು ಆ ಕಳನಾಗಿರ್ತಕ್ಕಂಥ ಶುಂಭನಿಗೆ ಮಾರುತ್ತರವಾಗಿ ತಾಯಿಯು ಕೂಡ ಒದ್ದು ಬಿಡ್ತಾ ಇದ್ದಾಳೆ. ಏನು ಭೂಮಿಯ ಮೇಲೆ ಬಿದ್ದರೆ ಭೂಮಿ ಗಡ 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 ನಡುಗುತ್ತಿತ್ತು. ಆ ನಮನ ಯುದ್ಧ ನಡೆದಿದೆ. ಹೀಗೆ ತಮ್ಮ ದೈಹಿಕ ಸಾಮರ್ಥ್ಯದಿಂದ ಯುದ್ಧವನ್ನ ಮಾಡ್ತಾ ಇರಬೇಕಾದಾಗ ಇಬ್ಬರು ತೇಕುಸಿರು ಬಿಡ್ತಾ ಇದ್ದಾರೆ. ಬೆವರು ಬರ್ತಾ ಇದೆ. ಆ ಇಬ್ಬರ ಬೆವರು ಎಷ್ಟು ಅಂತಂದ್ರೆ ನದಿ ಹರಿದಂಗೆ ಹರಿತಿತ್ತಂತ. ಯಾವ ನಮನಿ ಬೆವರುತ್ತಿರಬೇಕು, ಯಾವ ರೀತಿಯಾಗಿ ಉಗ್ರತರವಾಗಿರ್ತಕ್ಕಂಥ ಯುದ್ಧ ಮಾಡ್ತಾ ಇದ್ರು ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗ್ತದ. ಶುಂಭನೊಡನೆ ಅತಿಯಾಗಿ ಯುದ್ಧ ಮಾಡಿ ದೇವಿ ಬೇಸರ ಕೋಪ ತಾಳಿ. ಹೌದು, ಸಣ್ಣ ಯುದ್ಧವಲ್ಲದು. ದೃಷ್ಟಿ ಯುದ್ಧದಲ್ಲಿ ಸೋಲಿಲ್ಲ, ಮುಷ್ಟಿ ಯುದ್ಧದಲ್ಲಿ ಸೋಲಿಲ್ಲ, ಗದಾ ಯುದ್ಧದಲ್ಲಿ ಸೋಲಿಲ್ಲ, ಖಡ್ಗ ಯುದ್ಧದಲ್ಲಿ ಸೋಲಲಿಲ್ಲ, ಮಲ್ಲ ಯುದ್ಧದಲ್ಲಿ ಸೋಲಿಲ್ಲ, ಜಲ ಯುದ್ಧದಲ್ಲಿ ಸೋಲಿಲ್ಲ. ಶುಂಭ ಶಾಂಭವಿ ಸಮಾನವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಒಮ್ಮೆ ಶುಂಭ ಬದ್ದರೆ ಒಮ್ಮೆ ಶಾಂಭವಿ ಒದಿತಾಳೆ, ಒಮ್ಮೆ ಶಾಂಭವಿ ಬದ್ದರೆ ಒಮ್ಮೆ ಶುಂಭ ಒದಿತಾನೆ. ಎಂಥ ಯುದ್ಧವದು, ಎಂಥ ಯುದ್ಧ! ಯುದ್ಧವನ್ನು ಬೇಸರಿಸಿಕೊಂಡಿರ್ತಕ್ಕಂಥ ಶಾಂಭವಿ ಅವನ ಎದೆಗೆ ಒದ್ದಳು. ಯಾವಾಗ ಭೂಮಿಯ ಮೇಲೆ ದಪ್ಪೆಂದು ಬಿದ್ದನೋ ತನ್ನಲ್ಲಿರ್ತಕ್ಕಂಥ ಶಿವನ ತ್ರಿಶೂಲವನ್ನು ತೆಗೆದುಕೊಂಡು ಎದೆಯ ಮೇಲೆ ಕಾಲಿಟ್ಟು ಆ ತ್ರಿಶೂಲದಿಂದ ಅವನ ಎದೆಗೆ ಚುಚ್ಚಿದರೆ ಬೆನ್ನಿನಲ್ಲಿ ಮೂಡಿತ. ಸೌಭಾಗ್ಯದಾತೆ ಚಾಮುಂಡಿ ಮಾತೆ ಶ್ರೀಚಕ್ರ ಪೀಠೆ ಪುನೀತೆ ತ್ರಿಪುರಾಂಬ ಸುರ ಸೇವಿತೆ. ಧೋಂ ತಕಿಟ ಧೋಂ ತಕಿಟ ಧೋಂ ತಕಿಟ ಧೋಂ ಧೋಂ ಧೀಂ ತಕಿಟ ಧೀಂ ತಕಿಟ ಧೀಂ ತಕಿಟ ಧೀಂ ಧೀಂ. ದುಷ್ಟ ಸಂಹಾರ ಶಿಷ್ಟ ಪರಿಹಾರ ಅದಕ್ಕಾಗಿ ದುರ್ಗಿ ಅವತಾರ. ತಾಮಡಿದ ಮಹಾಶುಂಭನೋ ತಾಮಡಿದ ಮಹಾಶುಂಭನೋ ತಾಮಡಿದ ಮಹಾಶುಂಭನೋ. ಈ ರೀತಿಯಾಗಿ ಜಗನ್ಮಾತೆ ಅತ್ಯಂತ ಕೋಪವನ್ನು ತಾಳಿ ಶಿವನ ತ್ರಿಶೂಲವನ್ನು ತೆಗೆದುಕೊಂಡು ಶುಂಭನ ಎದೆಗೆ ಇಳಿಸಿದಳು. ಶುಂಭನ ಪ್ರಾಣ ಪಕ್ಷಿ ಹಾರಿ ಹೋಗಿ ಶಾಂಭವಿಯ ಕೊರಳೊಳಗೆ ರತ್ನದ ಪದಕವಾಯಿತು ಅನ್ನುವಂಥದ್ದನ್ನ ಈ ಯುದ್ಧ ಸನ್ನಿವೇಶದಲ್ಲಿ ನೋಡಿಕೊಂಡು ಬರ್ತೀವಿ. ಅಳಿದುಳಿದ ಸೈನ್ಯವನ್ನ ಆ ತಾಯಿ ತನ್ನಲ್ಲಿರ್ತಕ್ಕಂಥ ಅಸ್ತ್ರಗಳಿಂದ ಸಂಹಾರವನ್ನ ಮಾಡ್ತಾ ಇದ್ದಾಳೆ. ಸತ್ತವರ ಸಂಖ್ಯೆ 3000 ಅಕ್ಷೋಣಿ, ಬಳಿಕ ಬೇರೆ 100 ಕರ್ವ. ಇಷ್ಟು ಸಂಖ್ಯೆಯ ರಕ್ಕಸರನ್ನ ಆ ಶುಂಭನ ಸೈನ್ಯವನ್ನ ಸಂಪೂರ್ಣವಾಗಿ ಆ ತಾಯಿ ನಾಶ ಮಾಡಿಬಿಡ್ತಾ ಇದ್ದಾಳೆ. ಆಗ ದೇವತೆಗಳು ಅಂದ್ರು, ಅಮ್ಮ ಈ ದುಷ್ಟನಿಂದ ನಮ್ಮನ್ನು ಪಾರಿ ಮಾಡಿದೆ ತಾಯಿ. ಹಾಡಿದರು ತುಂಬರರು ಅಪ್ಸರೆಯರು, ಹಾಡಿದರು ನರ್ತನಗಳ ಸೇವೆ. ಯಾವಾಗ ಶುಂಭ ಮಹಾರಾಜ ಯುದ್ಧ ಭೂಮಿಯಲ್ಲಿ ಸಂಹಾರವಾದನೋ ತುಂಬರರು ಅಪ್ಸರೆಯರು ಹಾಡಿದರು, ಅಪ್ಸರೆಯರು ನರ್ತನ ಮಾಡಿದರು, ಗಂಧರ್ವರು ಗಾಯನವನ್ನು ಮಾಡಿದರು. ಏನು ನರ್ತನವನ್ನು ಮಾಡ್ತಾ ದೇವತೆಗಳೆಲ್ಲ ಸುಪ್ರಭಾತದಿ ದಿನಕರ ಕೂಡಿ ಪ್ರಜ್ವಲಿಸಿದನು. ಅವರಿಗೆ ಏನಪ್ಪಾ ಅಂತ ಕೇಳಿದ್ರೆ ಸಂತಸ ಉದಯವಾಯಿತು, ಮತ್ತೆ ತಮಗೆ ಆನಂದ ದೊರಕಿತು ಅನ್ನುವಂತಲ್ಲಿಗೆ ಈ 15ನೇ ಅಧ್ಯಾಯವನ್ನ ನಾವು ನೋಡ್ಕೊಂಡು ಬರ್ತೀವಿ. ಹೌದಿಲ್ಲ? ದೇವಿ ಪುರಾಣದೊಳಗ ಶುಂಭ ಸಂಹಾರವಾದ, ಹೌದಿಲ್ಲ?
ದೇಹದ ಪುರಾಣಕ್ಕೆ ಬಂದ್ರ ಯಾರು ಶುಂಭ? ಹೌದಿಲ್ಲ? ದೇವಿ ಪುರಾಣದೊಳಗ ಶುಂಭ ಸಂಹಾರವಾಗ ನೋಡಿ. ಒಂದು ತಿಳ್ಕೊಳ್ರಿ, ದೇವತೆಗಳಿಗೆ ನಂಬಿಕೆ ಇತ್ತು. ತಾಯಿಯನ್ನು ನಂಬಿದ್ರ ಎಂದೂ ಕೂಡ ನಮಗ ಮೋಸವಾಗೋದಿಲ್ಲ. ತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ, ಆ ತಾಯಿ ಎಂದೂ ಕೈ ಬಿಡೋದಿಲ್ಲ ಅನ್ನುವಂಥ ಭರವಸೆಯಿಂದನೇ ದೇವಾನು ದೇವತೆಗಳೆಲ್ಲ ಏನು ಮಾಡಿದ್ರು ಅಂತಂದ್ರೆ ತಾಯಿಯನ್ನು ನಂಬಿದ್ರು. ನಂಬಿದವರಿಗೆ ಇಂಬಾದಳು ಶಾಂಭವಿ, ಇಂಬಾದಳು ಶಾಂಭವಿ. ದೇವಿ ಪುರಾಣದೊಳಗೆ ಶುಂಭ ಸಂಹಾರವಾದ. ಹಾಗಾದ್ರೆ ದೇಹದ ಪುರಾಣದೊಳಗೆ ಯಾರು ಶುಂಭ? ಯಾರು ಶುಂಭ ಬೇಕಲ್ಲ? ದೇವಿ ಪುರಾಣದಲ್ಲಿ ಎಷ್ಟೋ ಯುಗಗಳಲ್ಲಿ ನಡೆದಿರ್ತಕ್ಕಂಥ ಆ ಪವಾಡವನ್ನು ನಾವು ಓದ್ತಾ ಬರ್ತೀವಿ. ಆದರೆ ಜ್ಞಾನಿಗಳ ಹೇಳುವ ಹಾಗೆ ದೇಹದ ಪುರಾಣದೊಳಗೆ ಒಬ್ಬ ಶುಂಭ ಇರ್ತಾನ. ಯಾವ ರೂಪದೊಳಗಿರ್ತಾನ? ಸಕಲದರಲ್ಲಿ ನಾನು ಎಂಬಂಥ ದುರಹಂಕಾರ ಏನಿರ್ತೈತಲ್ಲ, ಅದೇ ಶುಂಭ. ಶುಂಭ ಅಹಂಕಾರ ಇರಲಿ ಪರವಾಗಿಲ್ಲ, ದುರಹಂಕಾರ ಇರಬಾರ್ದು ಅಂತ ಹೇಳಿದ್ನಲ್ಲ, ಹೌದಿಲ್ಲ? ದುರಹಂಕಾರ ಬಂತು, ಅವನ ಮೈಯೊಳಗ ದೇವಿ ಇಲ್ಲ. ಎಲ್ಲವೂ ನನ್ನಿಂದಲಾಗಬೇಕು, ಎಲ್ಲವೂ ನನ್ನಿಂದಲೇ, ಸಕಲವೂ ನಾನೇ ಅನ್ನುವಂಥ ಭಾವ ದುರಹಂಕಾರ ತುಂಬಿಕೊಂಡ್ರೆ ಅಲ್ಲಿ ದೇವಿ ಇಲ್ಲ, ಶುಂಭನಿದ್ದಾನೆ ಅಂತ ತಿಳ್ಕೊಳ್ರಿ. ಶುಂಭನಿದ್ದಾನೆ ತಿಳ್ಕೊಳ್ರಿ. ಈ ಪುರಾಣ ಪುಣ್ಯ ಕಥೆಗಳು ಇದಕ್ಕೊಂದು ಉದ್ದೇಶ ಅದ, ಹೌದಿಲ್ಲ? ಈ ಪುರಾಣ ಕೇಳ್ತೀರಿ, ಹೌದ್ರಿ ಶುಂಭ ಸಂಹಾರ ಅದ, ಭಾಳ ಚಂದ ಹೇಳಿದ್ರಿ, ಭಾಳ ತಿಳಿತ್ರಿ ಮುತ್ತವ್ರ. ಖರೆ ಅಕಸ್ಮಾತ್ ನಿಮ್ಮಲ್ಲೇನಾದರೂ ಯಾರೆಲ್ಲಾದರೂ ಅವ್ರಿವ್ರಂತ ನಾ ಏನೇನು ಹೇಳಂಗಿಲ್ಲ ಇತ್ತಂದ್ರೆ ಅದನ್ನು ಮೊದಲು ಹೊರಗಾಕ. ಯಾಕ? ಆ ದುರಹಂಕಾರ ಅಂತಕ್ಕಂಥ ಶುಂಭ ನಮ್ಮ ಮನುಷ್ಯನಾಗಿದ್ನು ಅಂತಂದ್ರೆ ಅಲ್ಲಿ ತಾಯಿ ಪ್ರವೇಶ ಮಾಡಂಗಿಲ್ಲ, ತಾಯಿ ನೆಲೆಸಕ್ಕಾಗೋದಿಲ್ಲ, ಆ ಶಾಂತ ಸ್ವರೂಪಿಣಿ ನೆಲೆಸಕ್ಕಾಗೋದಿಲ್ಲ. ಯಾಕ? ತಾಯಿ ವಿದ್ಯೆ, ಜ್ಞಾನ, ಹೌದಿಲ್ಲ? ಜ್ಞಾನಿಗಳು ಎಂದೂ ಅಹಂಕಾರ ಪಡೋದಿಲ್ಲ. ಇದು ನೆನ್ಪಿಟ್ಕೊಳ್ರಿ ನೀವು. ಜ್ಞಾನಿಗಳು ಮೌನವಾಗಿರ್ತಾರೆ, ಜ್ಞಾನಿಗಳು ಎಲ್ಲವನ್ನು ಅರಿತವರಾಗಿರ್ತಾರೆ. ಹಾಗಾಗಿ ಜ್ಞಾನಿಗಳಿಗೆ ದುರಹಂಕಾರ ಇರೋದಿಲ್ಲ.